ಬನ್ನಿ 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 ಆಯಿತು, ಎಷ್ಟು ದಿನ ಅಂತ ತಿನ್ಕೊಂಡೆ ಕಾಲ ಕಳೆಯೋಕ್ಕಾಗತ್ತೆ ಅಲ್ವಾ. ಸೊ ಇದು ಸಂಡೇದು ವಿಡಿಯೋ. ಫಿಶ್ ಫ್ರೈ ಮಾಡಿದ್ದೆ ಮತ್ತು ಫಿಶ್ ಸಾಂಬಾರು ಮಾಡಿದೆ, ಅದರದ್ದು ಹಾಗೆ ಕ್ಲಿಪ್ ಆ್ಯಡ್ ಮಾಡಿದೆ. ಸಕ್ಕತ್ತಾಗಿ ಬಂದಿದ್ದು ಫಿಶ್ ಫ್ರೈ. ಅಂದರೆ ಊರ ಕಡೆ ಸ್ಟೈಲಲ್ಲಿ ಮಾಡಿದ್ದೆ. ಒಂದು ರವಾ ಫ್ರೈ, ಒಂದು ಪ್ಲೇನ್ ಮಾಡಿದೆ. ಸೊ ಅದಾದಮೇಲೆ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದ ನನ್ನ ಹೆಲ್ದಿ ಲೈಫ್ ಸ್ಟೈಲ್. ವೆಯ್ಟ್ ಲಾಸ್ ಜರ್ನಿ ಅಂತ ಈಗಲೇ ಹೇಳಲ್ಲ, ಆಮೇಲೆ ಹೇಳ್ತೀನಿ ಒಂದು ವಾರ ಆದಮೇಲೆ. ಬಟ್ ಐ ಆಮ್ ಸ್ಟಾರ್ಟಿಂಗ್ ಈ ಒಂದು 1 ವೀಕ್ ಪೀರಿಯಡಲ್ಲಿ. ಸೊ ನನ್ನ ಏನೇನು ಈಗ ಇನ್ನೆಲ್ದಿ ಎಲ್ಲ ತಿಂದಿದ್ದೀನಿ, ದೀಪಾವಳಿ ಚಕ್ಲಿ, ಕೋಡ್ಬಳೆ, ನುಪ್ಪಟ್ಟು, ಆಮೇಲೆ ಬಾದುಷಾ ಮಾಡಿದ್ದೆ, ಲಡ್ಡು ಮಾಡಿದೆ, ಇವೆಲ್ಲನೂ ತಿಂದಿದ್ದೀನಿ. ಸೊ ಅದನ್ನೆಲ್ಲ ತೆಗಿಬೇಕು. ಸೊ ಹಾಗಾಗಿ ಫಸ್ಟ್ 1 ವೀಕ್ ಲೈಕ್ ಡಿಟಾಕ್ಸಂಗೆ ನಾರ್ಮಲ್ ನನ್ನ ರೊಟೀನಿಗೆ ಬರ್ತಾಯಿದ್ದೀನಿ ಇವಾಗ. ಸೊ ಹಾಗಾಗಿ ಇವತ್ತಿಂದ ನಾನು ಕರೆಕ್ಟಾಗಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿದೆ, ಲೆಮನ್ ವಾಟರ್ ವಿತ್ ಜೀರಾ ಆ್ಯಂಡ್ ಸೋಂಪು ಮತ್ತು ಅಜ್ವೈನ್ದು ಪೌಡ್ರೆಲ್ಲ ಹಾಕ್ಕೊಂಡು ನೀರು ಕುಡಿದೆ. ಸೊ ನನ್ನ ಹೇರು ನೋಡಿ ಹಿಂಗೆ ಇಷ್ಟು ಬೆಳೆದಿದೆ. ಸೊ ಈಗ ಹೆಂಗೋ ಕೂರ್ತಾರೆ, ಹೆಂಗೆ ಕರ್ಲಿ ಹೆಂಗೆಂಗೋ ಕೂರ್ತಾಯಿದೆ. ಒಂದೊಂದ್ಸರಿ ಚೆನ್ನಾಗಿ ಕಾಣಿಸುತ್ತೆ, ಒಂದೊಂದ್ಸಲ ಚೆನ್ನಾಗಿ ಕಾಣಿಸಲ್ಲ. ಐ ಆಮ್ ಮಿಸ್ಸಿಂಗ್ ಮೈ ಲಾಂಗ್ ಹೇರ್. ಏನು ಮಾಡೋಕ್ಕಾಗಲ್ಲ, ಈಗ ಐ ಹ್ಯಾವ್ ಟು ಟಾಲರೇಟ್ ದಿಸ್. ಸೊ ನೋಡಿ, ಒಂದು ಸಲ ನಾವೇನಾದ್ರು ಬಿಟ್ಬಿಟ್ರೆ ಡಯಟ್ನ, ಆಮೇಲೆ ವಾಪಸ್ ಬರೋದಿದೆಯಲ್ಲ, ಐ ಆಮ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್. ಎಸ್ಪೆಷಲಿ ನನಗೆ 2021 ಏನು ಚೆನ್ನಾಗಿಲ್ಲ. ನಮಗೆ ಸಖತ್ತು ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಸಖತ್ತು ಪ್ರಾಬ್ಲಮ್ಸ್ಗಳು ಬರ್ತಾಯಿದೆ, ಆಮೇಲೆ ಸಖತ್ತು ಒಂಥರ ಇಶ್ಯೂಸ್ ಜಾಸ್ತಿ ಆಗ್ತಾಯಿದೆ. ಸೊ ಅದ್ರ ಮಧ್ಯದಲ್ಲೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ. ಸೊ ಯಾರು ಫೇಸನ್ನು ಹೋಗಿರ್ತಾರೆ ಅವ್ರಿಗೆ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಾನು ಏನು ಹೇಳ್ತಿದ್ದೀನಿ ಅಂತ. ವೆಯ್ಟ್ ಗೇನ್ ಆಗಿದೆ, 76 ಸಮಥಿಂಗಲ್ಲಿದ್ದೀನಿ ನಾನು. ಸೊ ಅಗೇನ್ ನನಗೀಗ ವಾಪಸ್ ಬರಲೇಬೇಕು. ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ಸೊ ಮಧ್ಯೆ ಜಿಮ್ಗೆ ಹೋಗ್ತಾಯಿದ್ದೀನಿ. ಈ ದೀಪಾವಳಿ ಹಬ್ಬದಲ್ಲಂತೂ ಒಂದು ವಾರ 10 ಡೇಸ್ ಅಂತೂ ಹೋಗೇ ಇಲ್ಲ ನಾನು. ಬಟ್ ಯೋಗ, ವಾಕಿಂಗ್ ಅಂತೂ ರೆಗ್ಯುಲರ್ಲಿ ಇತ್ತು. ಸೊ ಹಬ್ಬದ 3 ಡೇಸಲ್ಲಂತೂ ಹೋಗಿಲ್ಲ, ಅದೇನೂ ಮಾಡೋಕ್ಕಾಗಿಲ್ಲ. ಇನ್ನು ಬಾಕಿ ದಿನೆಲ್ಲ ಯೋಗ ಇದೆಲ್ಲ ಮಾಡ್ತಾಯಿದ್ದೀನಿ. ಬಟ್ ತಿನ್ನೋದಂತೂ ತುಂಬ ಅಂದರೆ ತುಂಬಾ ತಿಂದಿದ್ದೀನಿ. ಅಯ್ಯೋ ಕೇಳಬೇಡಿ, ನನ್ನ ಪರಿಸ್ಥಿತಿನ ಹಂಗಾಗ್ಬಿಟ್ಟಿದೆ. ಸೊ ಅದಾದಮೇಲೆ ಜಿಮ್ಗೆ ಹೋಗಿ ಜಿಮ್ಮಲ್ಲಿ ವರ್ಕೌಟು. ಇವತ್ತು ಫಸ್ಟ್ ಡೇ ಅಲ್ವಾ. ಸೊ ಆಫ್ಟರ್ 10 ಡೇಸ್ ಎಲ್ಲ ಆದಮೇಲೆ ಸೊ ಒಂಥರ ಆಗ್ತಾಯಿತ್ತು. ತಿಂದಿದ್ದೀನಲ್ಲ, ನನ್ನ ಬಾಡಿ ತುಂಬ ಬೇಗ ವೆಯ್ಟ್ ಗೇನ್ ಆಗುತ್ತೆ. ಇಫ್ ಐ ಡಿಂಟ್ ಫಾಲೋ ಲೈಕ್ ನಾರ್ಮಲ್ ವೆಜಿಟೇಬಲ್ಸು, ಫ್ರೂಟ್ಸು ಇದೆಲ್ಲ ತಿಂದಿದ್ದಾನೆ, ಬರೀ ನಾನು ಈ ತಿಂಡಿಗಳು ಅವು ಇವು ಇದ್ದೇ ತಿಂದಿದ್ದೀನಿ. ಸೊ ಬಹಳ ಬೇಗ ವೆಯ್ಟ್ ಗೇನ್ ಆಗಿದ್ದೀನಿ ಆಗುತ್ತೆ. ಅದು ಊದ್ಕೊಂಡಂಗೆ ಕಾಣಿಸ್ತಾ ಇದ್ದೀನಿ ನೋಡಿ ತುಂಬ ನಾನು. ಸೊ ಆಗಿದೆ. ಸೊ ದರ್ ಇಸ್ ನೋ ಲೈ ಇನ್ ದಿಸ್. ನಿಮ್ಮ ಕಣ್ಗೂ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಬಟ್ ಸ್ಟ್ರೆಂತು 10 ಡೇಸ್ ಆದಮೇಲೆ ಹೋದ್ರೂ ಸ್ಟ್ರೆಂತು ತುಂಬ ಚೆನ್ನಾಗೇ ಇದೆ. ಸ್ಟ್ರೆಂತ್ ಏನು ಕಮ್ಮಿ ಆಗಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಯೋಗನೂ ಮಾಡಿಕೊಂಡೆ, ಮುಗಿಸ್ಕೊಂಡು ಬಂದೆ. ಈಗ ನಾನು ಅನ್ಕೋತಾ ಇದ್ದೀನಿ ಈ ರೊಟೀನು ಬೇಡ, ನಾನು ಮೊದಲು ಏನು ವೆಯ್ಟ್ ಲಾಸ್ ಜರ್ನಿಯಲ್ಲಿದೆ ಆ ರೊಟೀನನ್ನೇ ಫಾಲೋ ಮಾಡ್ತೀನಿ. ಮಾರ್ನಿಂಗ್ ವಾಕಿಂಗು, ಯೋಗ ಮಾಡ್ತೀನಿ, ಈವ್ನಿಂಗ್ ಜಿಮ್ಗೆ ಹೋಗ್ತೀನಿ. ಅದೇ ಪರ್ಫೆಕ್ಟ್ ಅನ್ಕೊತಾ ಇದ್ದೀನಿ. ಅದೇ ಯಾಕೆಂದರೆ ಈ ಒಂದೇ ಟೈಮಲ್ಲಿ ಮುಗಿಸ್ಕೊಳ್ಳೋಣ ಅಂತ ಹೋಗ್ತೀನಿ. ಕರೆಕ್ಟಾಗಿ ಇಲ್ಲ ಯೋಗನೂ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ಇಲ್ಲ ಜಿಮ್ನು ಕರೆಕ್ಟಾಗಿ ಏನು 1 ಅವರ್ಸು 1.5 ಅವರ್ ಮಾಡಬೇಕಿತ್ತು, ಅದನ್ನು ಮಾಡೋಕ್ಕೆ ಆಗ್ತಾಯಿಲ್ಲ ಸರಿಗೆ. ಸೊ ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ದಟ್ ಸೇಮ್ ಓಲ್ಡ್ ಡೇಸ್ಗೆ ಹೋಗಬೇಕು. ಇನ್ನೇನು ಮಾಡೋಕ್ಕೆ ಇಲ್ಲ ಇವಾಗ. ಅಟ್ಲೀಸ್ಟ್ ಟು ರೆಡ್ಯೂಸ್ ಅನ್ನೋದ್ರೆ 10 ಕಿಲೋ ಕಮ್ಮಿ ಮಾಡ್ಕೊಳ್ಳೋಕ್ಕೆ. ಸೊ ನಾನು ಮಾಡಲೇಬೇಕು. ಸೊ ಅದಾದಮೇಲೆ ಯೋಗ ಎಲ್ಲ ಇದೆ ನೋಡಿ, ಇದೆಲ್ಲ ಫ್ಲೆಕ್ಸಿಬಿಲಿಟಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಏನೂ ಕಮ್ಮಿ ಆಗಿಲ್ಲ, ಸ್ಟ್ರೆಂತಲ್ಲಿ ಏನೂ ಕಮ್ಮಿ ಆಗಿಲ್ಲ. ಬಟ್ ಡಯಟಲ್ಲೇ ನಾನು ಐ ಆಮ್ ಬ್ರೇಕಿಂಗ್ ಮೈ ಸೆಲ್ಫ್. ಸೊ ಕಂಟ್ರೋಲ್ ಮಾಡ್ತಾ ಇಲ್ಲ ನಾನು. ದಟ್ ಈಸ್ ವೆರಿ ವೆರಿ ಬ್ಯಾಡ್. ಸೊ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ನಾನು ಒಂದು ಸ್ಮೂದಿನ ಸ್ಟಾರ್ಟ್ ಮಾಡಿದೆ. ಸ್ಮೂದಿನ ತೊಗೊಳ್ತಾ ಇದ್ದೀನಿ. ಸೊ ಈಗ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮಧ್ಯದಲ್ಲಿ ತಿಂಡಿ ಎಷ್ಟು ತಿಂದಿದ್ದೀನಿ ಅಂತ ಕೇಳಬೇಡಿ. ನಾನು ಅಷ್ಟು ತಿಂದಿನ ಐ ಆಮ್ ರಿಗ್ರೇಟ್ ಎಲ್ಲ ಬಿಡಿ. ನನಗೆ ಒಂದು ಟೈಮ್ ಸರಿಯಿಲ್ಲ ನಿಜವಾಗ್ಲೂ ಹೇಳ್ಬೇಕಂತಂದರೆ. ಸ್ಟ್ರೆಸ್ಸು, ಒಳಗಡೆ ಸ್ಟ್ರೆಸ್ ಗೋಯಿಂಗ್ ಆನ್. ಆಮೇಲೆ ಟೈಮ್ ತುಂಬಾ ಚೆನ್ನಾಗಿಲ್ಲ. ಈ ದೀಪಾವಳಿ ಬಂತು ಕೇಳಲೇಬೇಡಿ, ಅಷ್ಟೇನು ಚೆನ್ನಾಗೇ ಇಲ್ಲ ನನಗೆ. ಬಟ್ ಸ್ಟಿಲ್ ನನ್ನ ಮಕ್ಳಿಗಾಗಿ ನಾನು ಎಲ್ಲನೂ ಮಾಡಿದೆ. ತುಂಬ ಓವರ್ ಕೆಲಸದವ್ರು ಬೇರೆ ರಜಾ ಹಾಕಿದರು, ಮಧ್ಯದಲ್ಲಿ ಹುಷಾರಿಲ್ದೇ ಇರೋದು. ಸೊ ಯಾರೋ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂದರೆ ಅದಕ್ಕೆ ನಮಗೇ ಟೈಮ್ ಕೊಡಬೇಕಾಗತ್ತೆ. ನಾನೇ ಮಾಡಬೇಕು, ನಾನೇ ನೋಡ್ಕೋಬೇಕು ಸ್ಟ್ರೆಸ್ಸು ಜೊತೆಗೆ. ಸೊ ಯಾರಿಗೆ ಹೇಳೋಣ, ಯಾರಿದ್ದಾರೆ, ಯಾರೂ ಹೇಳೋಂಗಿಲ್ಲ, ಯಾರಿಗೂ ಕೇಳೋಂಗಿಲ್ಲ. ಹೇಳೋಕ್ಕೂ ಅಂತಲೂ ಯಾರೂ ಇಲ್ಲ, ಕೇಳೋಕ್ಕಂತಲೂ ಯಾರೂ ಇಲ್ಲ. ಬಟ್ ದೇವ್ರು ಇರ್ತಾರೆ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ದಟ್ ಸಮ್ಟೈಮ್ಸ್ ಅಟ್ಲೀಸ್ಟ್ ನಾನು ಈ ಒಂದು ಥ್ರೂ ವಿಡಿಯೋ ಮಾಡ್ಕೊಂಡಿದ್ರೆ ನಾನು ಅಟ್ಲೀಸ್ಟ್ ಕನೆಕ್ಟ್ ಆಗಿಬಿಡ್ತೀನಿ, ನಾನು ಹೇಳ್ಕೊಂಬಿಡ್ತೀನಿ. ಸೊ ಅವಾಗ ನನ್ನ ಮೈಂಡು ತುಂಬ ರಿಲ್ಯಾಕ್ಸ್ ಆಗುತ್ತೆ. ಈಗ ನಾನು ವೀಡಿಯೋ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೆ, ಬಿಸ್ನೆಸ್ಸು ಅದ್ರದ್ದು ಅರ್ಧ ಸ್ಟ್ರೆಸ್ ಆಯಿತು ಎಕ್ಸ್ಟ್ರಾ. ಸೊ ಕೇಳ್ಬಿಡಿ, ಐ ವೆಂಟ್ ಥ್ರೂ ಅ ಲಾಟ್. ಅದರಲ್ಲಿ ಎಸ್ಪೆಷಲಿ ಆಫ್ಟರ್ ಒಂದು 25 ಇದೆಲ್ಲ ಇಯರ್ ಇಸ್ ನಾಟ್ ಎಟ್ ಆಲ್ ಗುಡ್. ತುಂಬ ಜನಕ್ಕೆ ಚೆನ್ನಾಗಿಲ್ಲ, ನಂಗೆ ಗೊತ್ತು. astrology ನೋಡ್ತಿರ್ತೀನಲ್ವ. ಸೊ ಹಾಗಾಗಿ ಆ್ಯಂಡ್ ಐ ಆಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಸೀಯಿಂಗ್ ದಟ್ ಎಕ್ಸಾಂಪಲ್ಸ್ ಹೂ ಆರ್ ಆಲ್ ಗೋಯಿಂಗ್ ಥ್ರೂ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಐ ಆಮ್ ಗೋಯಿಂಗ್
ಸೋ ಮೆನಿ ಥಿಂಗ್ಸಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ. ದಟ್ಸ್ ಫೈನ್. ದೇವ್ರಿಗೆ ಕೈ ಮುಕ್ಕೊಂಡು ದೇವ್ರಿಗೆ ಹೇಳ್ಕೊಂಡು ಏನು ಬೇಕು ಅದನ್ನು ಮುಂದುವರ್ಕೊಳ್ತಾ ಹೋಗ್ತಾ ಇರಬೇಕು. ಸೊ ಅಂದ್ಕೊಂಡು ಐ ಆಮ್ ಪುಷಿಂಗ್ ಮೈ ಡೇಸ್. ದಟ್ಸ್ ಓಕೆ. ಐ ಆಮ್ ಲೈಕ್ ಹಂಗೆ ಅನ್ಕೋಬೇಕು ಆಲ್ವೇಸ್. ನಾವೇನಾದರೂ ಈಗ ನಾನು ದುಃಖದಲ್ಲಿದ್ದೀನಿ ಅಂದರೆ ನಾನು ದುಃಖನೇ ಆಗಿರ್ತೀವಿ. ಆಮೇಲೆ ಯೂನಿವರ್ಸ್ ಕೂಡ ನಮ್ಗೆ ಅದೇ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ, ಅದೇ ರಿಪಿಟೇಷನ್ ಮಾಡುತ್ತೆ. ಅದ್ರ ಬದಲು ಎಸ್ ಐ ಆಮ್ ಗೋಯಿಂಗ್ ಟು ಡೂ ಗುಡ್, ಐ ವಿಲ್ ಬಿ ಹ್ಯಾಪಿ, ಐ ಆಮ್ ಗೋಯಿಂಗ್ ಟು ಬಿ ಹ್ಯಾಪಿ, ನಾನು ಚೆನ್ನಾಗಿ ಆಗ್ತೀನಿ, ಹಿಂಗೆ ಅಂದ್ಕೊಂಡಿದ್ರೇ ಅದೇ ಎನರ್ಜೀಸ್ನ ನಮಗೆ ಯೂನಿವರ್ಸ್ ಕಳಿಸುತ್ತೆ. ಸೊ ಸೊ ಅದಕ್ಕೆ ನಾನು ಅಂದ್ಕೊಂಡೆ. ಸೊ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೀನಿ ನೋಡಿ, ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟಿದ್ದೆ ನಾನು ತಿಂತ ಆಮೇಲೆ ಗೊತ್ತಾಯ್ತು ನಾನು ಕ್ಯಾಮ್ರಾ ಮುಂದೆ ಕೂತಿದ್ದೀನಲ್ವಾ ಅಂತ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮುಗಿಸ್ದೆ. ಬ್ರೇಕ್ಫಾಸ್ಟ್ ಆದಮೇಲೆ ಯಾಕೋ ಸ್ವಲ್ಪ ಎಮೋಷನ್ ಆಗ್ಬಿಟ್ಟೆ ನಾನು ಇವತ್ತು. ಎಮೋಷನ್ ಆಗ್ಬಿಟ್ಟು ಸುಮ್ಮನೆ ಹಂಗೆ ಕುಂತ್ಬಿಟ್ಟೆ 10 ಮಿನಿಟ್ಸು. ಕೆಲಸವ್ರು ಬಂದಿರೋರು ಹಿಂದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಇವತ್ತು ಸ್ವಲ್ಪ ಭಾಳ ಅಂದರೆ 1-2 ಆರ್ಡರ್ಸ್ ಬಂದಿದ್ದವು. ಅದಕ್ಕೆ ನಾನು ಹೋಗಬೇಕಿತ್ತು ಎಲ್ಲಿಗೆ, ಜಿಮ್ಮಿಂದ ಬಂದ 10:30 ಆಗಿದ್ದು. 10:30 ಆದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಕೆಲಸ ಬಂದು ಅವರಿಂದನೇ ಕೆಲಸ ಎಲ್ಲ ಮುಗಿಸ್ಕೊಬೇಕು. ಸೊ ಅದಾದಮೇಲೆ ಪೋಸ್ಟ್ ಆಫೀಸ್ಗೆ ಹೋಗೋದಿತ್ತು. ಪೋಸ್ಟ್ ಆಫೀಸು 1 o'clock ಬಂದಾಗ್ಬಿಡುತ್ತೆ. ಪೋಸ್ಟ್ ಮಾಡೋದಿತ್ತು, ನನಗೆ ಪಾರ್ಸಲ್ ಕಳಿಸೋದಿತ್ತು, ಸಾರಿ ಆರ್ಡರ್ಸ್ ಬಂದಿದ್ದು. ಸೊ ಇದೆಲ್ಲದರ ಮಧ್ಯದಲ್ಲಿ ಎಲ್ಲ ಇವೆಂಟ್ ಲೈಕ್ ರಜಾ ಹಾಲಿಡೇಸ್ ಇತ್ತು. ಹಾಲಿಡೇಸಲ್ಲಿ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ನಾವು ಹೆಲ್ತ್ ಸರಿ ಇರಲಿಲ್ಲ ಅಂದ್ಬಿಟ್ಟು. ಜಸ್ಟ್ ಐ ಆಮ್ ಪುಷಿಂಗ್ ಲೈಕ್ ಒಂಥರ ಬೇಜಾರಾಯಿತು ನನಗೆ. 2-3 ದಿನದಿಂದ ತುಂಬ ಬೇಜಾರಾಗ್ತಾಯಿದೆ, ತುಂಬ ಎಮೋಷನಲ್ ಜಾಸ್ತಿ ಬೇಗ ಆಗ್ತಾಯಿದ್ದೀನಿ. ಸೊ ಓಕೆ, ಈಗೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ನಾನೇ ಪುಷ್ ಮಾಡ್ಕೋಬೇಕು ಅಂದ್ಬಿಟ್ಟು ಎದ್ದು ಆಮೇಲೆ ಸಾರಿ ಆರ್ಡರ್ಸ್ ಯಾವ್ದು ಬಂದಿತ್ತು ಅದನ್ನು ಪ್ಯಾಕ್ ಮಾಡಿ ಪೋಸ್ಟ್ ಆಫೀಸ್ ಹತ್ರನೇ ಇದೆ. ಬಟ್ ಹತ್ರ ಅಂದರೆ ನಡ್ಕೊಂಡು ಹೋಗ್ಬೋದು, ಬಟ್ ಟೈಮ್ ಇದ್ದರೆ ಮಾತ್ರ. ಟೈಮ್ ಇಲ್ಲ ಅಂದಾಗ ನಡ್ಕೊಂಡು ಹೋಗೋಕ್ಕಾಗಲ್ಲ. ಆಗುತ್ತೆ ಒಂದು 2 ಕಿಲೋಮೀಟರ್ಸು. ಆ ಕಡೆ ಈ ಕಡೆ ಹೋದರೆ ಒಂದು 3 ಕಿಲೋಮೀಟರ್ಸ್ ಅಂತ ಆಗುತ್ತೆ. ನನಗೆ ನಡೆಯೋಕ್ಕೆ ಓಕೆ, ಬಟ್ಟು ಬಿಸಿಲು ಬೇರೆ ಇತ್ತು. ಅದ್ರ ಜೊತೆಗೆ ಟೈಮೇ ಇರಲಿಲ್ಲ. ಅಡುಗೆ ಮಾಡೋದಿತ್ತು, ಮನೆಗೆ ಬಂದು ಅಡುಗೆ ಮಾಡಿ ಊಟ ಕೊಡೋದಿತ್ತು, ಮತ್ತು ಅದಾದಮೇಲೆ ಹಾಸ್ಪಿಟಲ್ ಹೋಗೋದಿತ್ತು. ಸೊ ಇವತ್ತೆಲ್ಲ ಫುಲ್ ಪ್ಯಾಕ್ ಓಕೆ ಹೇಳ್ಬಿಡಿ. ಆಮೇಲೆ ಪಾತ್ರೆಗಳು ಬೇರೆ ತೊಳೆದಿರಲಿಲ್ಲ. ಏನು ಮಾಡಲಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಟೇಕಿಂಗ್ ಇಟ್ ಆ್ಯಸ್ ಅ ಚಾಲೆಂಜ್. ಸೊ ಅದಾದಮೇಲೆ 1-2 ಸೀರೆಗಳು ಆರ್ಡ್ರ್ ಬಂದು ಅದನ್ನು ಪ್ಯಾಕ್ಗಳು ಮಾಡಿದೆ. ಆಮೇಲೆ ಯಾರೋ ಹೇಳಿದರು, ನನ್ನ ಫ್ರೆಂಡ್ ಹೇಳಿದರು, ಅವರು ಸೀರೆ ತೊಗೊಳಕ್ಕೆ ಅವರು ಸ್ವಲ್ಪ ಸೀರೆ ಓಪನ್ ಮಾಡಿ ವೀಡಿಯೋ ಮಾಡಿ ಕಳಿಸು ಅಂತ. ಸೊ ಅದರದ್ದು ಓಪನ್ ಮಾಡಿ ಅದರದ್ದು ವೀಡಿಯೋ ಮಾಡಿ ಸೊ ಕಳಿಸೋದೀನಿ. ತುಂಬ ಚೆನ್ನಾಗಿದ್ದಾವೆ ಕಾಟನ್ ಸೀರೆಗಳು, ಕೇಳಬೇಡಿ. ಚಂದೇರಿ ಕಾಟನ್ ಸ್ಯಾರೀಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಈ ಕಾಟನ್ ಸ್ಯಾರೀಸ್ ಅಂತೂ ನನ್ನ ಹತ್ರ ಉಳ್ಕೊತಿಲ್ಲ, ಬಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳು ಇದ್ದಾವೆ, ಅವುಗಳನ್ನ ಸೇಲ್ ಮಾಡಬೇಕು. ನೋಡಿ, ಈ ಥರದ ಸ್ಯಾರಿ ಯಾವ್ದಾದ್ರು ಬೇಕಂದರೆ ನಾಳೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ವೀಡಿಯೋಸ್ನ ಕಳಿಸ್ತೀನಿ, ಯಾವುದಿದೆ ಅಂತ ಹಾಕ್ತೀನಿ. ಅದನ್ನು ನೋಡ್ಬೋದು ನೀವು. ಆರ್ಡ್ರ್ ಬೇಕಂದರೆ ಹೇಳಿ, ನನಗೆ ಹಾಕೊಡ್ತೀನಿ. ಸೊ ಇದೊಂದು ಸೀರೆ, ಇದು ಚಂದೇರಿ ಕಾಟನ್ ಸ್ಯಾರಿ ಇದೆ. ಇದು ಇದರಲ್ಲಿ ತುಂಬ ಡಿಸೈನ್ ಎಲ್ಲನೂ ಒಂದೊಂದು ಕಲರು, ಒಂದೊಂದು ಯೂನಿಕ್ ಡಿಸೈನ್ಸ್ ಇದೆ. ಇದು ಯಾವತ್ತಿದ್ರೂ ಟ್ರೆಂಡಿಂಗಲ್ಲಿರುವಂಥ ಸೀರೆಗಳು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಫಾರ್ ಅಫಿಷಿಯಲ್ ವೇರ್, ಟೀಚರ್ಸು, ಸ್ಕೂಲು, ಕಾಲೇಜು, ಆಫೀಸು, ಬ್ಯಾಂಕಿಗೆ ಹೋಗೋರ್ಗಂತೂ ಹೇಳಿ ಮಾಡಿಸಿದಂಥ ಸಾರಿ. ಅಷ್ಟು ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ, ಸಫಿಸ್ಟಿಕೇಟೆಡ್ ಲುಕ್ ಕೊಡುತ್ತೆ. ಸಮ್ಮರ್ಗೆ ಫ್ರೆಂಡ್ಲಿ, ಅಂದರೆ ಸ್ಕಿನ್ ಫ್ರೆಂಡ್ಲಿ ಆಗಿರುವಂಥ ಒಂದು ಸೀರೆ. ಸೊ ಎಷ್ಟು ಜನ, ನನಗೆ ಇದು ತುಂಬ ಇಷ್ಟ. ಸೊ ಇದರಲ್ಲಿ ಒಂದು ಬ್ಲೌಸನ್ನು ಹೊಲಿಯೋಕ್ಕೆ ಕೊಟ್ಟಿದ್ದೀನಿ. ಸೊ ಹೊಲಿದ್ಮೇಲೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ, ನನಗಂದ್ರೆ ತುಂಬ ಫೇವ್ರೇಟ್. ನಂಗೆ ಸಾರಿ ಅಂದರೆ ತುಂಬಾ ಇಷ್ಟ. ಸೊ ಈಗ ಕೂದಲಿದ್ದಾರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ, ಬಟ್ ಹಂಗೂ ಹಾಕೋತಾ ಇದ್ದೀನಿ, ಮಧ್ಯೆ ಬಿಡ್ತಾನೆ ಇಲ್ಲ ನಾನು. ಸೊ ಹಾಗಾಗಿ ಅದು ಮಾಡಿದ್ಮೇಲೆ ಪ್ಯಾಕಿಂಗ್ ಮಾಡಿ ಎಲ್ಲ ಮಾಡ್ಕೊಂಡು ಟೈಮ್ ತೊಗೊಳುತ್ತೆ. ಏನೇ ಮಾಡಬೇಕು ಅಂದ್ರೆ ಟೈಮ್ ತೊಗೊಳುತ್ತೆ. ಸೊ ಅದಾದಮೇಲೆ ಫಿಶ್ ಕರಿ ಮಾಡಿದ್ದೆ. ಸೊ ಸಂಜೆ ಮಾಡಿದ್ದಲ್ವ, ಸೊ ಹಾಗಾಗಿ ತುಂಬ ಫಿಶ್ ಕರಿ ಉಳಿದಿತ್ತು. ಸೊ ಹಾಗಾಗಿ ಅದಕ್ಕೇ ಮುದ್ದೆ ಮಾಡಿಕೊಂಡು ಅನ್ನ ಮಾಡಿಕೊಂಡು ಊಟಕ್ಕೆ ಕೂತ್ಕೊಂಡೆ. ಬಟ್ ಊಟಕ್ಕೆ ಕೂತ್ಕೊಂಡ್ರು ಸರಿಯಾಗಿ ಯಾಕೋ ಊಟ ಮಾಡಲಿಲ್ಲ. ಯಾಕಪ್ಪ ಅಂತಂದರೆ ಹಾಸ್ಪಿಟಲ್ ಹೋಗೋದಿತ್ತು. ಸೊ ಹಾಗಾಗಿ ಅರ್ಧಂಬರ್ಧ ತಿಂದು ಅಷ್ಟು ಇಷ್ಟವಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ಬಟ್ ಮುದ್ದೆ ತಿನ್ನೋಕ್ಕೆ ಟೈಮೇ ಸಿಗಲಿಲ್ಲ, ಹಂಗೆ ಹೊರಟೋದೆ ಹಾಸ್ಪಿಟಲ್ಗೆ. ಒಂದು 4-5 ತುತ್ತು ತಿಂದಿದೆ ಅಂದ್ಕೊಳ್ಳಿ ಅದಷ್ಟರಲ್ಲಿ. ಆಮೇಲೆ ಫಿಶ್ಶೂ ಸರಿಗೆ ತಿಂದಿರಲಿಲ್ಲ, ರಾತ್ರಿನೂ ಸರಿಗೆ ತಿಂದಿರಲಿಲ್ಲ. ಮಧ್ಯಾಹ್ನ ತಿನ್ನೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿಗೆ ಹೋಗಬೇಕು ಟೈಮ್ ಅಪಾಯಿಂಟ್ಮೆಂಟ್ ಇತ್ತು ಅಂದ್ಬಿಟ್ಟು ಹೆಂಗೆ ಹೊತ್ತಾಗಿ ಹೊರಟೆ. ಆಮೇಲೆ ಬಂದಮೇಲೆ ತಿನ್ನೋಣ ಅಂತ ಬಂದಾದ್ಮೇಲೂ ಏನೂ ತಿನ್ನೋಕ್ಕಾಗಲಿಲ್ಲ. ಸೊ ಈ ಥರ ಆಯಿತು. ಸೊ ಒಂದೊಂದ್ಸಲ ಹಾಗೆ ಆಗುತ್ತೆ ಟೈಮು. ನೆನ್ನೆಂತೂ ಅದೆಷ್ಟು ಬ್ಯುಸಿ ಅಂದರೆ ಕೇಳಬೇಡಿ. ನನಗೆ ಒಂದು ಕಡೆ ನಾನು ಕೂತೇ ಇಲ್ಲ, ಹಾಗೆ ಅಲ್ಲಿಂದ ಅಲ್ಲಿಗೆ. ಸೊ ಹಿಂಗೋ ಓಡಿದೆ ಹಾಸ್ಪಿಟಲಿಗೆ. ನಾನು ಸ್ನಾನ ಮಾಡಿರಲಿಲ್ಲ, ಸ್ನಾನ ಮಾಡ್ಕೊಂಡು ಹಾಸ್ಪಿಟಲಿಗೆ ಇರೋ 5 ಮಿನಿಟ್ಸಲ್ಲಿ ಸ್ನಾನ ಮಾಡಿ ಹಂಗೆ ಹೋದೆ. ಏನು ಮೇಕಪ್ ಇಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ಹೋಗ್ತಾಯಿದ್ದೀನಿ ನಾನು.
ಐ ಆಮ್ ಲೀಸ್ ಬಾದರಿಂಗ್ ಆಲ್ ದೋಸ್ ಥಿಂಗ್ಸ್ ಅನ್ನೋ ಥರ ಆಗೋಗಿದೆ. ಸೊ ಅಲ್ಲೋಗಿ ನಿದ್ದೆನೂ ಸರಿಗಾಗಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಹಾಗಾಗಿ ಅಲ್ಲೋಗಿ ಕೂತ್ಕೊಂಡು ವೇಟಿಂಗ್ ಇದ್ದೇ ಇರುತ್ತೆ ಹಾಸ್ಪಿಟಲ್. ನೀವು ಎಷ್ಟೇ ಅಪಾಯಿಂಟ್ಮೆಂಟ್ ತೊಗೊಂಡ್ರು ಅದಾದಮೇಲೆ ಮನೆಗೆ ಬಂದು ನೀರು ಕೂಡ ಅದಾದಮೇಲೆ ಇನ್ನೊಂದು ಏನೋ ಕೆಲಸ ಇತ್ತು. ಆ ಕೆಲಸನೂ ಮುಗಿಸ್ಕೊಂಡು ಮನೆಗೆ ಬರೋಷ್ಟು 5:30 ಆಗಿತ್ತು. 5:30ಗೆ ಬಂದು ಮಕ್ಳಿಗೆಲ್ಲ ಸ್ನ್ಯಾಕ್ಸ್ ಕೊಟ್ಟು ಸೊ ಚೂಡಾಯಿತು, ಅದನ್ನು ಸ್ವಲ್ಪ ತಿಂದಾದ್ಮೇಲೆ ಫ್ರೂಟ್ ಟೈಮ್ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿದೆ. ಫ್ರೂಟು ಎಲ್ಲ ತಿಂತಾ ಇರಲಿಲ್ಲ ಈ ಹಬ್ಬದ ಟೈಮಲ್ಲಿ. ಬಟ್ ಐ ರಿಯಲೈಸ್ಡ್ ಯಾವ್ದ್ರ ವ್ಯಾಲ್ಯೂ ಎಷ್ಟು ಅಂತ. ಫ್ರೂಟ್ಸು ತಿನ್ನೋದು ಅಷ್ಟೇ ಇಂಪಾರ್ಟೆಂಟು. ಅವೆಲ್ಲ ಸ್ನ್ಯಾಕ್ ಇದ್ದರೆ ಮನೆಯಲ್ಲ ಸುಮ್ಮನೆ ತಿಂತೀವಿ ಅಷ್ಟೇ. ಬಟ್ ಫ್ರೂಟ್ಸ್ ಇದ್ದರೆ ನಿಮಗೆ ಒಳ್ಳೆಯದು, ಅಟ್ ದ ಸೇಮ್ ಟೈಮ್ ಹೊಟ್ಟೆ ತುಂಬುತ್ತೆ, ಅದ್ರ ಜೊತೆಗೆ ವೆಯ್ಟು ಗೇನ್ ಆಗೋಲ್ಲ. ನಾವು ಇವೆಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋದರೆ ವೆಯ್ಟ್ ಗೇನ್ ಸಖತ್ತಾಗುತ್ತೆ. ನನಗಂತೂ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಹಾಗಾಯಿತು. ಸೊ ಪಪ್ಪಾಯ ಕಟ್ ಮಾಡಿದೆ, ಪಪ್ಪಾಯ ಜೊತೆಗೆ ಫ್ರೂಟ್ಸ್ ಕಟ್ ಮಾಡಿದೆ. ಹೆವಿ ಕೆಲಸ ಅಂತ ಕೇಳಬೇಡಿ. ಮನೇಲಿ ಯಾರಿಗಾರ ಹುಷಾರಿಲ್ಲ ಅಂದಾಗ ನನಗಂತೂ ತುಂಬಾ ಕೆಲಸ ಆಯಿತು. ಈ ಒಂದು ವೀಕಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಐ ಡಿಂಟ್ ಇವನ್ ಸಿಟ್, ನಾನು ಕೂತೇ ಇಲ್ಲ ಅಂದ್ಕೊಳ್ಳಿ, ಆ ಥರ ಆಗಿದೆ. ಬಟ್ ಐ ಆಮ್ ಪುಷಿಂಗ್, ಏನು ವಿಧಿಲ್ಲಲ್ಲ. ಸೊ ಯಾರು ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ನಮಗೆ ನಾವೇ ಮಾಡ್ಕೋಬೇಕು. ದಟ್ಸ್ ಫೈನ್. ಅಟ್ಲೀಸ್ಟ್ ದೇವ್ರು ಇಷ್ಟ ಆದರೂ ನಮಗೆ ಗೊತ್ತಾಗಿದೆಯಲ್ಲ, ನನಗೆ ಮಾಡೋ ಶಕ್ತಿ ಕೊಟ್ಟಿದ್ದಿಲ್ಲ ಅಂದ್ಕೊಂಡು ಸುಮ್ಮನೆ ನಾನು ಮುಂದುವರಿತಾ ಇದ್ದೀನಿ. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಒಂದು ವಿಗ್ ಹಾಕೊಂಡು ಹಂಗೇನೆ ಒಂದು ಮೂಡು ತುಂಬಾ ಭಾಳ ಬೋರಿಂಗ್ ಆಗಿತ್ತು. ಸೊ ಹಾಗಾಗಿ ಆ ಮೂಡ್ ಚೇಂಜ್ ಮಾಡೋಗಳಿಗೆ ಆ ವಿಗ್ ಹಾಕೊಂಡು ಸುಮ್ಮನೆ ಹಂಗೆ ಒಂದು ಫೋಟೋ ತಗೊಂಡೆ. ಸೊ ನಿಜವಾಗ್ಲೂ ಹೇರ್ ತುಂಬ ಮಿಸ್ ಮಾಡ್ಕೊತೀನಿ. ಸೊ ಇವತ್ತಿನ ದಿನ ಇಷ್ಟಿತ್ತು. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ. ಸೊ ಆದಷ್ಟು ಬೇಗ ನನ್ನ ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ವೆಯ್ಟ್.